ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 67 ಬಿಡಿಸೋದಾತಂದ್ರೆ ನೀವು ಏನು ಮಾಡಬೇಕು, ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡಬೇಕು. ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡಿದ್ರೆ ಎಲ್ಲ ಲೆಕ್ಕಗಳು ತಿಳಿತಲ್ಲ. ಎಲ್ಲ ಸರಳವ. ನವೋದಯ 2009 ನವೋದಯ ಕ್ವಶನ್ ಪೇಪರ್ ಭಾಳ ಸರಳವ. ಆಮೇಲೆ ಇಂಥ ಮಾದರಿಗಳು ನಿಮಗೆ ಸೀರಿಯಲ್ದಾಗ ಹಾಕಿರ್ತೀವಿ, ನೋಡ್ಕೊರಿ. ಈಗ ನಾವು ಕ್ವಶನ್ ಪೇಪರ್ ಎಷ್ಟದ ಅಷ್ಟೇ ಬಿಡಿಸ್ಬೇಕಾಗ್ತದೆ. ಏನು ಹೇಳಿ 41.75 41.75%, 7.76%, 8.13%, ಹಿಂಗೆ ಹೇಳಬೇಕು. ಇದಕ್ಕೆ ದಶಾಂಶ, ಶತಾಂಶ, ಹತ್ತಾಂಶ, ನೂರಾಂಶ, ಹತ್ತಾಂಶ, ನೂರಾಂಶ, ಹತ್ತಾಂಶ, ದಶಾಂಶ, ಶತಾಂಶ, ದಶಾಂಶ, ಶತಾಂಶ, ದಶಾಂಶ, ಸ್ಥಾನಗಳ ಬಗ್ಗೆ ಪರಿಚಯ ಇರಬೇಕು ನಿಮಗೆ. ಇವು ಯಾವ ಸ್ಥಾನದ ಲೆಕ್ಕಗಳು ಅಂತಂದು ಕೇಳಿದಾಗ ನೀವು ಶತಾಂಶ ಸ್ಥಾನದ ಲೆಕ್ಕಗಳು ಅಂತ ಹೇಳ್ಬೇಕು. ಯಾಕೆ 2 ಸ್ಥಾನ ಬಿಟ್ಟು ಬಿಂದು ಅಂದರೆ ದಶಾಂಶ ಅಲ್ಲ, ಶತಾಂಶ ಸ್ಥಾನದ ಲೆಕ್ಕಗಳು. ಮತ್ತೆ ಕೇಳ್ಯಾನಂದ್ರೆ ನೀವು 41.75 ಪ್ಲಸ್ 7.76 ಪ್ಲಸ್ 8.13 ಇವುಗಳ ಮೊತ್ತ ನೀವು ಕೂಡಿಸ್ಬೇಕು. 6, 3, 9, 1, 5, 14, 1, 7, 14, 15, 16.1, 9, 16, 1, 17, ಎಲ್ಲ ಬಂತು 1, 4, 1, 5. 57.64 ಎದುರಾಗಿಡಂದ ನಾವು ಸಂಪೂರ್ಣ ಸಂಖ್ಯೆಗೆ ಅಂದ್ರೆ 57. 57 ಇಡಬೇಕು, ಏನು 58 ಇಡಬೇಕು. ಸಂಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ನೀವು ಯಾವ ಸ್ಥಾನಕ್ಕೆ ಕೈ ಹಚ್ಚಬೇಕಾಗ್ತದೆ ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಅದು ಭಾಳ ಇಂಪಾರ್ಟೆಂಟ್. ಯಾಕಂತ ಕೇಳಿದ್ರೆ ಸಂಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಿದಾಗ ಸಂಪೂರ್ಣ ಸಂಖ್ಯೆ 57 ಅದ. ಇಲ್ಲಿ ಮುಂದಿನ ಅಂಕಿ 4ಕ್ಕಿಂತಲೂ ದೊಡ್ಡದಾಗಿದೆ ಅಂದ್ರೆ 57 ಇದ್ದದ್ದು ಏನು ಮಾಡ್ಬೇಕು ನೀವು 58 ಮಾಡಬೇಕು. ಏನು ಮಾಡಬೇಕು 58 ಮಾಡಿ ಮುಂದೆ 2 0 ಕೊಡಬೇಕು. ಮುಂದಿನ ದಶಮಾಂಶ ತೆಗೆದು ಬಿಡ್ರಿ. ಇದ್ರದ್ದು ಅಂದಾಜು ಬೆಲೆ 58 ಆಯ್ತು. ಉತ್ತರ ಸಂಖ್ಯೆ ಸಿ ನೋಡಿ. ಅಂದಾಜು ಬೆಲೆ ಮಾಡಿದಿರಿ ಅಂತಂದ್ರೆ ಇಲ್ಲಿ 1 ಅಂಕಿ ಹಚ್ಚ ಮುಂದಿನ 0 ಮಾಡಿಬಿಡೋದು ಇಷ್ಟೇ. ಇದು ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ. ತಿಳಿತಲ್ಲ. ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಚಂದಂಗಿತ್ತು ಗಣಿತಗಳನ್ನು ನೋಡಿ ಬಿಡಿಸ್ಬೇಕು, ಬಿಡಿಸ್ಕೋರಿ. ಆಮೇಲೆ ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ಮಾಡೋದು ಗೊತ್ತಾಗ್ತಲ್ಲ. ಏನು 57 ಇಡಬೇಕು, 58 ಇಡಬೇಕು, ಅದು ಹೇಳೋದು ಈ ಅಂಕಿ. ಈಗ ಇದರ ಮುಂದಿನ ಅಂಕಿ ಏನಾಗ್ಯದ 4ಕ್ಕಿಂತಲೂ ದೊಡ್ಡದಾಗಿರ್ತಾರೆ 57 ಹಿಂದಿನ ಅಂಕಿಗೆ 1 ಕೂಡಿಸ್ಬೇಕು. ಹಿಂದಿನ ಅಂಕಿಗೆ ಈ ಅಂಕಿಗೆ ಎಷ್ಟು ಕೂಡಿಸ್ಬೇಕು ನೀವು 1 ಕೂಡಿಸ್ಬೇಕು. 57 ಪ್ಲಸ್ 1 ಬರೋಬ್ಬರಿ 58 ನೋಡಿ. 58 ಇಟ್ಟು ಮುಂದಿನ 2 ಸ್ಥಾನ 0 ಕೊಟ್ಟು ಬಿಡಬೇಕು. ಅದನ್ನು ಪೂರ್ಣ ಸಂಖ್ಯೆ ದಶಮಾಂಶ ತೆಗೆದಿಟ್ಟಾರೆ 58 ಅಂತ ಇಟ್ಬಿಡ್ರಿ. ಉತ್ತರ ಸಂಖ್ಯೆ ಸಿ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದು ಗಣಿತಗಳು ಬೆರೆಯಲ್ಲ. ತಿಳಿತಲ್ಲ. ಸರಿಯಾಗಿ ಬಿಡಿಸ್ಕೊಳ್ರಿ ನೋಡಿ.